ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾತ್ರಿ ಕಾಮರ್ಸ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ನಂಬರ್ ಸೀರೀಸಲ್ಲೇ ಇನ್ನೊಂದು ಥರ ಏನು ಕೇಳ್ತಾರೆ ಅಂದರೆ ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡೋದನ್ನ ಹೇಗೆ ಕೇಳ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳ್ತಾರೆ. ಇದಕ್ಕೆ ಕೂಡ 2 ಮಾರ್ಕ್ಸ್ ನಾವು ಈಸಿಯಾಗಿ ತೊಗೊಬೋದು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಥರದ್ದು ಒಂದು ಕ್ವೆಶನ್ ಪಕ್ಕಾ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ 16:56 32. ನೆಕ್ಸ್ಟ್ ಟರ್ಮ್ ಏನು ಅಂತ ಕೇಳಿದ್ದಾರೆ. ಇದಕ್ಕೀಗ 16 × 4 64 -8 ಮಾಡಿದ್ರೆ ನಮಗೆ 56 ಸಿಗುತ್ತೆ. ಸೇಮ್ ವೇ 32 × 4 128 -8 ಮಾಡಿದ್ರೆ ನಮಗೆ ಇಲ್ಲಿ 56 ಸಿಗ್ತಲ್ಲ, ಅದೇ ಥರ 128 - 8 ಮಾಡಿದ್ರೆ ನಮಗೆ 120 ಸಿಗುತ್ತೆ. ಸೊ ದ ಮಿಸ್ಸಿಂಗ್ ಟರ್ಮ್ ಇಸ್ 120. 32:120 ಈ ಥರ ಮಿಸ್ಸಿಂಗ್ ಟರ್ಮ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ 8:48 14. ನೆಕ್ಸ್ಟ್ ಟರ್ಮ್ ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. 8:48 ಅಂದರೆ 8 6 48. ಸಿಂಪಲ್ ಆಗಿದೆ. 14 × 6 84. ಮಿಸ್ಸಿಂಗ್ ಟರ್ಮ್ ವಿಲ್ ಬಿ 84. ಇನ್ನೊಂದು ಇಂಪಾರ್ಟೆಂಟಾಗಿ ಕೇಳೋದು, ಈ ಥರ ಪಝಲ್ ಕೇಳ್ತಾರೆ. ಇದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 51 11 61 64 30 32 35-43 ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟಿಂದು 5 × 1 5 6 × 1 6. ಇದನ್ನು ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿ ಬರೋದನ್ನು ಆ್ಯಡ್ ಮಾಡಿದ್ರೆ ನಮಗೆ 11 ಸಿಗ್ತಾ ಇದೆ. ಇಲ್ಲಿ 5 + 6 11 ಫಸ್ಟ್ ರೋ. ಸೆಕೆಂಡ್ ರೋ ಅಲ್ಲಿ 6 × ಸೇಮ್ ವೇ ಫಸ್ಟಿಗೆ ಏನು ಅಪ್ಲೈ ಮಾಡಿದ್ದೀವಿ ಅದನ್ನೇ ಅಪ್ಲೈ ಮಾಡಿ 6 × 4 ಮತ್ತು 3 × 2. 6 × 4 24, 3 × 2 6, 24 + 6 30. ಆನ್ಸರ್ ಕರೆಕ್ಟಾಗಿದೆ. ಸೊ ಅದನ್ನೇ ನಾವು ಥರ್ಡ್ ರೋಗೂ ಅಪ್ಲೈ ಮಾಡಬೇಕಾಗುತ್ತೆ. 3 × 5 + 4 × 3 ಈಸ್ ಈಕ್ವಲ್ ಟು 15 + 12. ಅಂದರೆ ನೆಕ್ಸ್ಟ್ ಟರ್ಮು 27 ಥರ್ಡ್ ರೋ. ಇಲ್ಲಿ ಕ್ವೆಶನ್ ಮಾರ್ಕ್ ಜಾಗದಲ್ಲಿ ಬರಬೇಕಾಗಿರೋದು ಆನ್ಸರ್ 27.